ಕೊಪ್ಪಳದಲ್ಲಿ ಅಸ್ಪೃಶ್ಯತೆಯ ಬೆಂಕಿಗೆ ಒಂದು ಮನೆಯೇ ಹೊತ್ತಿ ಉರಿದಿದೆ. ದಲಿತರ ಮನೆಯನ್ನ ಟಾರ್ಗೆಟ್ ಮಾಡಿ ಬೆಂಕಿ ಹಚ್ಚಲಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಯಲಬುರ್ಗದಲ್ಲಿ ಸವರ್ಣೀಯರು ದಲಿತರ ಮನೆಯನ್ನ ಟಾರ್ಗೆಟ್ ಮಾಡಿ ಬೆಂಕಿ ಹಚ್ಚಿದ್ದಾರೆ ಅನ್ನೋ ಆರೋಪ. ಕೊಪ್ಪಳದ ಯಲಬುರ್ಗಾ ತಾಲೂಕಿನ ಕೋನಸಾಗರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದೆ. ತಡರಾತ್ರಿ ದಲಿತ ಸಮುದಾಯಕ್ಕೆ ಸೇರಿದಂತ ಮೌನೇಶ್ ಎಂಬವರ ಮನೆಗೆ ಬೆಂಕಿ ಹಚ್ಚಲಾಗಿದೆ. ಮೌನೇಶ್ ಕುಡಗುಂಟಿ ಅಂತ ಅವರ ಹೆಸರು. ಅವರ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಇದರಲ್ಲಿ ಜಾತಿ ವೈಷಮ್ಯ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಬೆಂಕಿ ಹಚ್ಚಿ ಸ್ಥಳದಲ್ಲೇ ಪೆಟ್ರೋಲ್ ಬಾಟಲಿ ಬಿಟ್ಟು ಕಿಡಿಗೇಡಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಜಾತಿ ವೈಷಮ್ಯವೇ ಈ ರೀತಿ ಮನೆಗೆ ಬೆಂಕಿ ಹಾಕೋದಕ್ಕೆ ಕಾರಣ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಸವರ್ಣೀಯರು ಬೆಂಕಿ ಹಚ್ಚಿದ್ದಾರೆ ಅಂತ ದಲಿತರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸದ್ಯ ಕೋನಸಾಗರ ಗ್ರಾಮಕ್ಕೆ ಕೊಪ್ಪಳದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮ್ ಅರಸಿದ್ದಿ ಭೇಟಿ ಕೊಟ್ಟಿದ್ದಾರೆ. ಮನೆಗೆ ಬೆಂಕಿ ಬಿದ್ದಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಬೆಂಕಿ ಬೀಳೋದಕ್ಕೆ ಕಾರಣ ಜಾತಿ ವೈಷಮ್ಯ ಅನ್ನೋ ಆರೋಪ. ದಲಿತ ಸಮುದಾಯಕ್ಕೆ ಸೇರಿದವರು ಅನ್ನೋ ಕಾರಣಕ್ಕಾಗಿ ಬೆಂಕಿ ಹಚ್ಚಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮನೆ ಬೆಂಕಿಯಿಂದ ಉರಿತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಪೆಟ್ರೋಲ್ ಬಾಟಲ್ ಅನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಬೆಂಕಿ ಹಚ್ಚಿ ಕಿಡಿಗೇಡಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಅಲ್ಲಿ ಪೆಟ್ರೋಲ್ ತುಂಬಿರುವಂತ ಬಾಟಲ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಜಾತಿ ವೈಷಮ್ಯವೇ ಕಾರಣ ಅನ್ನುವಂಥ ಪ್ರಾಥಮಿಕ ಮಾಹಿತಿ ಮತ್ತು ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಮನೆಗೆ ಬೆಂಕಿ ಬಿದ್ದರೂ ಕೂಡ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಸೇಫ್ ಆಗಿದ್ದಾರೆ. ಏನೋ ಗ್ರಾಮದಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಕೊಪ್ಪಳದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮ್ ಅರಸಿದ್ದಿ. ಘಟನೆಗೆ ಏನ್ ಕಾರಣ ಅನ್ನುವಂಥ ಮಾಹಿತಿಯನ್ನು ಅವರು ಪಡೀತಾ ಇದ್ದಾರೆ. ಜಾತಿ ಆಂಗಲ್ ಇದೆಯಾ, ವೈಯಕ್ತಿಕ ದ್ವೇಷನ, ಇದರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಯಾವ ವೈಷಮ್ಯಕ್ಕೆ ಬೆಂಕಿ ಹಚ್ಚಿದ್ದಾರೆ ಅಂತ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಸವರ್ಣೀಯರು ಬೆಂಕಿ ಹಚ್ಚಿದ್ದಾರೆ ಅಂತ ದಲಿತ ಕುಟುಂಬಗಳು ಹೇಳ್ತಾ ಇದೆ. ಕೋನಸಾಗರದಲ್ಲಿ ಖುದ್ದು ಕೊಪ್ಪಳದ ಎಸ್ಪಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಏನ್ ಕಾರಣ, ವೈಯಕ್ತಿಕ ದ್ವೇಷ ಕಾರಣನ, ಜಾತಿ ವೈಷಮ್ಯ ಕಾರಣನ, ಇದರ ಬಗ್ಗೆಯೂ ಈಗ ಪೊಲೀಸರು ತನಿಖೆಗಿಳಿದಿದ್ದಾರೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರಿಗೆ ಏನೂ ಆಗಿಲ್ಲ. ಅದೃಷ್ಟವಶಾತ್ ಅವರು ಪಾರಾಗಿದ್ದಾರೆ. ದಲಿತ ಸಮುದಾಯದವರನ್ನ ಕೇಳಿದ್ರೆ, ಆ ಗ್ರಾಮದ ದಲಿತ ಸಮುದಾಯದವರನ್ನ ಕೇಳಿದ್ರೆ ಜಾತಿ ವೈಷಮ್ಯದ ಕಾರಣ ಅಂತ ಹೇಳ್ತಿದ್ದಾರೆ. ಇನ್ನು ಈ ಮನೆಯನ್ನು ನೋಡ್ತಾ ಇದ್ದೀರಿ. ಈ ಮನೆಯ ಮಾಲೀಕ ಮೌನೇಶ್ ಅವರೇ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೌನೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ. ಏನಾಯ್ತು ಮೌನೇಶ್ ಅವರೇ? ಸರ್, ಅದು ನಿನ್ನೆ 1:30 ಗಂಟೆಗೆ ಬಂದ್ಬಿಟ್ಟವ್ರು ಮನೇಲಿ ನಮ್ಮ ಅಳಿಯ ಅವರೆಲ್ಲ ಮಲ್ಕೊಂಡಿದ್ರು ಸರ್. ಮಲ್ಕೊಂಡಾಗ ಏಕಾಏಕಿ ಬೆಂಕಿ ಹಾಕ್ಬಿಟ್ಟು ಹೋಗಿದ್ದಾರೆ ಸರ್. ಅವ್ರು ಪೆಟ್ರೋಲ್ ಉಗ್ಗಿ ಮನೆಗೆ ಪೆಟ್ರೋಲ್ ಉಗ್ಬಿಟ್ಟು ಬೆಂಕಿ ಹಚ್ಚಿ ಹೋಗಿದ್ದಾರೆ ಸರ್. ಅವರು ಅಂದ್ರೆ ಯಾರು ಮೌನೇಶ್ ಅವರೇ? ಯಾರು ಸರ್? ನಮ್ಮೂರಿನವ್ರು ಸವರ್ಣೀಯರು ಸರ್ ಅವರು. ಈಗ ಏನ್ ಸಮಸ್ಯೆ ನಿಮಗೂ ಅವ್ರಿಗೆ? ಏನಾದ್ರೂ ಸಮಸ್ಯೆ ಇತ್ತ? ವೈಯಕ್ತಿಕ ಸಮಸ್ಯೆ ಇತ್ತ? ಏನು ವೈಯಕ್ತಿಕ ಸಮಸ್ಯೆ ಇಲ್ಲ ಸರ್, ಜಾತಿ ವೈಷಮ್ಯ ಸರ್ ಅದು. ಇವಾಗ ನಾವು ಇಲ್ಲಿ ಹಳ್ಳಿ ಭಾಗದಲ್ಲಿ ನಾವು ಅಸ್ಪೃಶ್ಯತೆ ಅಸಮಾನತೆ ಬಗ್ಗೆ ನಾವು ಪ್ರಶ್ನೆ ಮಾಡ್ತೀವಿ ಸರ್. ಓಕೆ. ಪ್ರಶ್ನೆ ಮಾಡ್ಬೇಕಾದ್ರೆ ಅವ್ರಿಗೆ ಸಿಟ್ಟು ಬರ್ತಾರೆ. ಆತರ ನೀವೆಲ್ಲ ಕೇಳಬಾರ್ದು, ಹಂಗ ಹಿಂಗಂತ ಹೇಳ್ತಾರೆ ಸರ್. ಪರ್ಟಿಕ್ಯುಲರ್ ಆಗಿ ಯಾರಾದ್ರೂ ಗೊತ್ತಿದೆಯಾ ನಿಮಗೆ ಯಾರು ಅಂತ? ಹಾ ಸರ್, ಗೊತ್ತಿದೆ ಸರ್. ಯಾರು ಸರ್? ಅದು ಹನುಮಂತಪ್ಪ ಜೂಲ್ಕಟ್ಟಿ ಅಂಡ್ ಫ್ಯಾಮಿಲಿ ಸರ್. ಹಾ, ಇವರೇ ಮಾಡಿರು ಸರ್. ನಿಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಅಥವಾ ನಿಮಗೂ ಅವರಿಗೂ ಈ ಹಿಂದೆ ಏನಾದ್ರೂ ಗಲಾಟೆ ಆಗಿತ್ತಾ? ಇದು ಅವಾಗ ಆಗ್ತಾ ಇತ್ತು ಸರ್. ಇದೇ ಜಾತಿ ವಿಷಯಕ್ಕೆ ಆಗ್ತಾ ಇತ್ತು ಸರ್. ಅವಾಗ ನಮ್ಗ್ ಬೈಯೋದು, ನಮಗೆ ಕಿರುಕುಳ ಕೊಡೋದು, ಈ ತರ ಒಂಥರ ಇದನ್ ಮಾಡೋದು ಸರ್. ಜಾತೀಯತೆ ಮಾಡೋದು ಮಾಡ್ತಿದ್ರು ಸರ್. ಅಂದ್ರೆ ಏನಕ್ಕೆ ಹಂಗ್ ಮಾಡ್ತಾರೆ? ಏನ್ ವಿಚಾರ ಸರ್? ಇಲ್ಲಿ ಹಳ್ಳಿ ಭಾಗದಲ್ಲಿ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ ಸರ್. ಅದು ಇಲ್ಲಿ ಎಲ್ಲ ರೂಢಿಯಲ್ಲಿದೆ ಸರ್. ಅದು ನಮ್ಮ ಹಳ್ಳಿ ಭಾಗದಲ್ಲಿ ರೂಢಿಯಲ್ಲಿದೆ ಸರ್. ಅದು ಒಂದು ಸಾಂಪ್ರದಾಯಿಕ ಆಗ್ಬಿಟ್ಟಿದೆ ಸರ್ ಇಲ್ಲಿ. ಅಂದ್ರೆ ಹಿಂದೆ ನಿಮಗೆ ಬೆದರಿಕೆ ಎಲ್ಲ ಹಾಕಿದ್ರ ಅವರು? ಹಾ, ಹಾಕಿದ್ದಾರೆ ಸರ್. ಸುಮಾರು ಸರಿ ಬೆದರಿಕೆನ ಹಾಕಿದ್ದಾರೆ ಸರ್. ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ರ ಆ ಸಂದರ್ಭ? ಕೊಟ್ಟಿದ್ದೀವಿ ಸರ್. ಆದ್ರೆ ಪೊಲೀಸರು ನಮ್ ಕಂಪ್ಲೇಂಟ್ ತಗೊಳ್ಳಲ್ಲ ಸರ್. ಫಸ್ಟ್ ಅವ್ರು ಕೊಟ್ಟಿದ್ದು ತಗೊಂಡು ಆಮೇಲೆ ಕೌಂಟರ್ ಕೇಸ್ ಮಾಡೋಂತ ಕೆಲಸ ಮಾಡ್ತಿದ್ದಾರೆ ಸರ್ ಇಲ್ಲಿ ಯಲಬುರ್ಗದಲ್ಲಿ ಸರ್. ಅಲ್ಲ, ಬೆದರಿಕೆ ಹಾಕಿದವ್ರು ಏನಂತ ಕಂಪ್ಲೇಂಟ್ ಕೊಡ್ತಾರೆ? ಈಗ ಬೆದರಿಕೆ ನಿಮ್ಗೆ ಹಾಕಿರೋದು, ನೀವು ನಿಮ್ಮ ವಿರುದ್ಧನೇ ಅವ್ರು ಹೆಂಗ್ ಕಂಪ್ಲೇಂಟ್ ಕೊಡ್ತಾರೆ?
ಕೊಟ್ಟಿದ್ದಾರೆ ಸರ್ ಕೊಟ್ಟಿದ್ದಾರೆ. ಏನಂತ ಕಂಪ್ಲೇಂಟ್ ಕೊಡ್ತಾರೆ? ಈಗ ಜಸ್ಟ್ ರೀಸೆಂಟ್ ಆಗಿ 13ನೇ ತಾರೀಕು ಸರ್, 13ನೇ ಡೇಟಿ ಸರ್, ನಮ್ಮ ಮೇಲೆ, ನಮ್ಮ ಸಮುದಾಯದ ಯುವಕರ ಮೇಲೆ 10 ಜನರ ಮೇಲೆ ಸುಳ್ಳು ಕೇಸನ್ನ ದಾಖಲು ಮಾಡಿದ್ದಾರೆ ಸರ್ ಇವರು. ಸುಳ್ಳು ಕೇಸನ್ನ ದಾಖಲು ಮಾಡಿದ್ದಾರೆ ಸರ್ ಇವರು ನಮ್ಮ ಮೇಲೆ. ಅದನ್ನ ಕೇಳಲಿಕ್ಕೆ ನಿನ್ನೆ ಸಾಯಂಕಾಲ 6 ಗಂಟೆಗೆ ನಾನು ಯಾಕ್ರಿ ಗೌಡ್ರಿ ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ್ದೀರಿ ಅಂತ ಕೇಳಕ್ ಹೋದ್ರೆ ಅವಾಗ ನಮ್ಗೆ ಅವಾಚ್ಯ ಶಬ್ದಗಳಿಂದ ಬೈದಾರೆ ಸರ್. ಅವಾಗ ಸುಮ್ಮನಿದ್ ಬಿಟ್ಟು ಈ ರಾತ್ರಿ ವೇಳೆ ಈ ಘಟನೆ ನಡೆಸಿದ್ದಾರೆ ಸರ್ ಅವರು. ಅಲ್ಲ, ಜಾತಿ ಕಾರಣಕ್ಕಾಗಿ ಜಗಳ ಆಗ್ತಾ ಇತ್ತು, ಗಲಾಟೆ ಆಗ್ತಿತ್ತು ಅಂತ ಹೇಳಿದ್ರಿ. ಕಂಪ್ಲೇಂಟ್ ಕೊಟ್ಟರು ಪೊಲೀಸರು ಏನು ಮಾಡಿರ್ಲಿಲ್ಲ ಅಂತಂದ್ರೆ ಏನರ್ಥ? ಇಲ್ಲ ಸರ್, ಆ ತರ ಮಾಡ್ತಿದ್ದಾರೆ ಸರ್ ಇಲ್ಲಿ. ನಾವು ತುಂಬಾ ನೊಂದ್ಕೊಂಡ್ಬಿಟ್ಟಿದೀವಿ ಸರ್ ಆ ವಿಷಯವಾಗಿ. ಇಲ್ಲಿ ನಮ್ಮ ಹತ್ರ ದಾಖಲಾತಿ ಇದೆ ಸರ್. ನಾವು ಕೊಟ್ಟರು ಇಲ್ಲ ಸರ್, ನಮ್ನ ಏನೋ ಒಂದು ಮಾಹಿತಿನೂ ಕೊಡಲ್ಲ ಸರ್. ನಮ್ಮ ಮೇಲೆ ಆಗ ಕೇಸ್ಗಳನ್ನ ಹಾಕಿದ್ದಾರೆ ಸರ್. ಈ ತರ ಎಲ್ಲ ಅನ್ಯಾಯ ಮಾಡ್ತಿದ್ದಾರೆ ಸರ್ ಇಲ್ಲಿ. ಅಂದ್ರೆ ಈಗ ತಾವು ಜಾತಿ ವಿಚಾರ ಹೇಳಿದ್ರಿ, ಜಾತಿ ಕಾರಣಕ್ಕಾಗಿ ನಾವು ಟಾರ್ಗೆಟ್ ಆದ್ವಿ ಅಂತ. ಅಂದ್ರೆ ನಮ್ಮಲ್ಲಿಗೆ ಬರಬೇಡಿ, ನಮ್ಮ ಹತ್ರ ಮಾತಾಡಬೇಡಿ, ಈ ರೀತಿಯ ಏನು? ಇದೆ ಸರ್, ಇದೆ. ಅಸಮಾನತೆಯಿಂದ ನೋಡ್ತಾರೆ ಸರ್, ನಮ್ಮನ್ನ ಸಮಾನತೆಯಿಂದ ನೋಡಲ್ಲ ಸರ್. ಇದು ಸಾರ್ವಜನಿಕವಾಗಿ ಈ ತರ ಪರ್ಟಿಕ್ಯುಲರ್ ಆಗಿ ಹೇಳ್ಬೋದಾ ಮೌನೇಶ್ ಅವರು ಏನ್ ಮಾಡ್ತಾರೆ ಅಂತ? ಅದೇ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಇದೆ ಸರ್, ಜಾತಿ ಅಡ್ಡುಗೋಡೆ ಇದೆ ಸರ್ ಇಲ್ಲಿ ಈ ಭಾಗದಲ್ಲಿ. ತುಂಬಾ ಸರ್, ನೀವು ನಿಮ್ ಗಮನಕ್ಕೆ ಇರ್ಬೋದು ಸರ್, ಈ ಭಾಗದಲ್ಲಿ ಜಾತೀಯತೆ ತುಂಬಾ ಇದೆ ಸರ್. ಈಗ ಏನಂದ್ರು ಪೊಲೀಸರು? ಈ ಕಂಪ್ಲೇಂಟ್ ಕೊಟ್ರಾ ನೀವು? ಇನ್ನೂ ಕೊಟ್ಟಿಲ್ಲ ಸರ್, ಇನ್ನೀಗ ಕೊಡ್ಬೇಕು ಸರ್ ಹೋಗಿ. SP ಬಂದ್ರು ಗ್ರಾಮಕ್ಕೆ ಅಂತ ನೋಡಿದ್ವಿ ನಾವು. ಕಂಪ್ಲೇಂಟ್ ತಗೊಂಡಿಲ್ವಾ ಇನ್ನು? ಇಲ್ಲ ಸರ್, CPI ಸಾಹೇಬ್ರು ಬಂದಿದ್ರು ಸರ್, SP ಸಾಹೇಬ್ರು ಇನ್ನೂ ಬಂದಿಲ್ಲ ಸರ್, ಬರ್ತಾರಂತೆ ಸರ್. ಸರ್. ಓಕೆ, ಥ್ಯಾಂಕ್ ಯು ಮೌನೇಶ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.